ಮತ್ತು ಎಷ್ಟು ಎಸ್ಟಾಬ್ಲಿಷ್ ಆಗಿದೆ ಅಂತ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಏನು ಮಾನ್ಯ ಸಚಿವರೇ, ಈಗ ತಾವು ಹೇಳಿದ್ದೀರಾ 1ನೇ ಹಂತದಲ್ಲಿ 197, 2ನೇ ಹಂತದಲ್ಲಿ 186 ಮಾಡಿದ್ದೀರಾ, ಮಂಜೂರು ಮಾಡಿದ್ದೀರಾ. ಅದರಲ್ಲಿ ಇನ್ನೂ 22 ಕ್ಯಾಂಟೀನ್ಗಳು ಉದ್ಘಾಟನೆ ಬಾಕಿ ಇದೆ, 15 ಕ್ಯಾಂಟೀನ್ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಅಂತ. ಇಲ್ಲಿ ಪ್ರಶ್ನೆ ಮಾನ್ಯ ಸಭಾಪತಿಗಳೇ, ಇವರು ಉತ್ತರದಲ್ಲಿ ಹೇಳ್ತಾರೆ, ಒಂದು ಸಂಸ್ಥೆಗೆ ಇವರು 2017ರಲ್ಲಿ ಒಂದು ಎಕ್ಸೆಲ್ ಪ್ರೀಕ್ಯಾಸ್ಟ್ ಅನ್ನುವಂಥ ಸಂಸ್ಥೆಗೆ ಇದನ್ನು ಕಟ್ಟೋವಂಥದಕ್ಕೆ 4G ಎಕ್ಸಮ್ಷನ್ ಕೊಟ್ಟು 154 ಕೋಟಿ ರೂಪಾಯಿ ಪೇಮೆಂಟನ್ನು ಕೊಟ್ಟು ನಿರ್ಮಾಣ ಮಾಡಕ್ಕೆ ಕೊಡ್ತಾರೆ. ಮತ್ತೆ ಅದೇ ಸಂಸ್ಥೆಗೆ 2023ರಲ್ಲಿ ಈ ಸರ್ಕಾರ ಬಂದ ನಂತರ 2ನೇ ಹಂತದ ಕಾಮಗಾರಿನೂ ಕೂಡ ಅವ್ರಿಗೆ ಕೊಡ್ತಾ ಇದ್ದಾರೆ. ಆವಾಗಲೂ ಕೂಡ ಎಕ್ಸಮ್ಷನ್ ಕೊಟ್ಟಿದ್ದಾರೆ. ವಾಸ್ತವ ಏನಂದರೆ, ಬೇಕಂದರೆ ನಮ್ಮ ನೀವು ಈಗಲೂ ನೀವು ಕೂಡ ಅದನ್ನು ನೋಡ್ಬೋದು. ಇವತ್ತು ನೀವು ಎಕ್ಸೆಲ್ ಪ್ರೀಕ್ಯಾಶ್ ಸಂಸ್ಥೆ ಅಂತ ನೀವು ಟೈಪ್ ಮಾಡಿದ್ರೆ ಆ ಸಂಸ್ಥೆ ಪರ್ಮನೆಂಟ್ಲಿ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಅಂದರೆ ನೀವು ಕೋಟ್ಯಾಂತರ ರೂಪಾಯಿ 4G ಎಕ್ಸಮ್ಷನ್ ಕೊಟ್ಟು ಒಂದು ಸಂಸ್ಥೆಗೆ ಕೆಲಸವನ್ನು ಕೊಟ್ಟಿದ್ದೀರಾ, ಉದ್ಘಾಟನೆ ಆಗಬೇಕಾಗಿದೆ, ಇನ್ನೂ ಬಾಕಿ ಇರೋದು ಅಂತ ಹೇಳ್ತಾ ಇದೆ. ನಾನು ಈ ಮಾಹಿತಿ ನನಗೆ ಉತ್ತರ ಸಿಕ್ತಂತ ಆ ಸಂಸ್ಥೆಗೆ ಫೋನ್ ಮಾಡಿ ಕೇಳಿದ್ರೆ ಆ ಸಂಸ್ಥೆಯವ್ರು ನಮ್ಮ ಆಫೀಸೇ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಸರ್ಕಾರ ಇವತ್ತು 2017 ಆಗಸ್ಟ್ 16ಕ್ಕೆ ನೀವು ಉದ್ಘಾಟನೆ ಮಾಡಿಸಿರೋದು, ಇದನ್ನು ರಾಜ್ಯವ್ಯಾಪಿ ಉದ್ಘಾಟನೆಯನ್ನು ಮಾಡಿಸಿ ಇದೊಂದು ದೊಡ್ಡ ಸಾಧನೆ ಅನ್ನೋ ಥರದಲ್ಲಿ ಮಾಡಿರೋಂಥದ್ರಲ್ಲಿ ಇಷ್ಟು ಹಣ ಖರ್ಚಾಗಿರುವಂಥದ್ದು, ಈ ಯಾವ ಸಂಸ್ಥೆ ಇದಕ್ಕೆ 4G ಎಕ್ಸಮ್ಷನ್ ಅನ್ನು ಕೊಟ್ಟು ನೀವು ಮಾಡಿಸಿರೋವಂಥದ್ದು ಯಾಕೆ? ಇನ್ನೂ ಉದ್ಘಾಟನೆ ಆಗ್ದಲೇ ಬಾಕಿ ಇರೋವಂಥದ್ದು ನೀವು ಪೇಮೆಂಟನ್ನು ಮಾಡಿರೋವಂಥದ್ದು ಯಾಕೆ? ಸರಿ, ಸಚಿವರು ಹೇಳಿ. ಮಾನ್ಯ ಸಭಾಪತಿಗಳೇ, ಇದು ಒಂದು ರಾಜ್ಯದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ದು ಒಂದು ಡ್ರೀಮ್ ಪ್ರಾಜೆಕ್ಟ್. ನಮ್ಮ ನವೀನ್ ಸರ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಯಾಕಂದರೆ ತಮಗೆ ಗೊತ್ತಿರ್ಬೋದು, 5 ರೂಪಾಯಿನಲ್ಲಿ ಒಂದು ಬ್ರೇಕ್ಫಾಸ್ಟ್ ಸಿಕ್ಕೋದು ತುಂಬ ಕಷ್ಟ ಇದೆ. ಮತ್ತು 10 ರೂಪಾಯಿನಲ್ಲಿ ಒಂದು ಊಟ, ಇಡೀ ಸ್ಟೇಟ್ನಲ್ಲಿ ಒಂದು ಟೀ ಕಾಫಿ ಸಿಗೋದು ಅಂದ್ರೆ ಒಂದು 25-30 ರೂಪಾಯಿ ಇದೆ ಟೀ ಕಾಫಿ ಸಲಗೆ. ಆದರೂ ಇದು ಡ್ರೀಮ್ ಪ್ರಾಜೆಕ್ಟ್ CM ಅವ್ರದ್ದು ಬಡವ್ರ ಸಲಗೆ, ಮತ್ತು ಎಸ್ಪೆಷಲಿ ನಿಯರ್ ಹಾಸ್ಪಿಟಲ್ಸ್, ಅಗ್ರಿಕಲ್ಚರ್ಸ್, ಲೇಬರ್ಸ್, ಆ ಥರ ಸುಮಾರು ಸ್ಟೂಡೆಂಟ್ಸ್ಗೆ ಇದರಿಂದ ಅವ್ರಿಗೊಂದು ಹೆಲ್ಪ್ ಆಗಲಿ ಅಂತ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ದಾರೆ. ಅವ್ರು ಮೊದಲನೇ ಸಲ ಮುಖ್ಯಮಂತ್ರಿ ಇದ್ದಾಗ 197 ಇಂದಿರಾ ಕ್ಯಾಂಟೀನ್, ಮತ್ತು ಈಗ ಪ್ರೆಸೆಂಟ್ ಮುಖ್ಯಮಂತ್ರಿ ಇದ್ದಾಗ 187 ಹೊಸ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ದಾರೆ. ಅದರಿಂದ ಸುಮಾರು ಇಡೀ ಸ್ಟೇಟ್ನಲ್ಲಿ ಸುಮಾರು ಜನಗೆ ಅದರಿಂದ ತುಂಬ ಬೆನಿಫಿಟ್ ಆಗಿದೆ. ನಾನು ಸ್ವಂತ ಹೋಗಿ ಸುಮಾರು ಕಡೆ ವಿಸಿಟ್ ಮಾಡಿದ್ದೀನಿ, ಸುಮಾರು ಹಾಸ್ಪಿಟಲ್ಸ್, ಸುಮಾರು ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಆದರೂ ಪ್ರಶ್ನೆ ತಾವು ಏನು ಕೇಳಿದಿರಿ, ಸುಮಾರು ಒಂದು ಏಜೆನ್ಸಿ ಬಗ್ಗೆ ತಾವು ಕೇಳಿದಿರಿ. ಏಜೆನ್ಸಿ ಯಾಕಂದರೆ ಆ ಲಾಸ್ಟ್ ಟೈಮ್ ಯಾರು ಮಾಡಿದ್ದಾರೆ ಅವರೇ ಬಂದು ಅಪ್ಲಿಕೇಶನ್ ಹಾಕಿದರು. ನಾವು ಸುಮಾರು ಜನಕ್ಕೆ ಕರೆಸಿದ್ದಾಗ ಇವರೇ ಬಂದಿದ್ದಾರೆ. ಲಾಸ್ಟ್ ಟೈಮ್ ನಾವೇ ಇದು ಇಂದಿರಾ ಕ್ಯಾಂಟೀನ್ ಮಾಡಿದೆವು, ಈ ಸಲ ಆಲ್ಸೋ ನಾವೇ ಮಾಡ್ತೀವಿ ಅಂತ ಅವರೇ ಹಾಕಿದ್ದಾರೆ. ಎಲ್ಲ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಆದರೂ ತಾವು ಪ್ರಶ್ನೆ ಕೇಳಿದಿರಿ, ಆದರೂ ನಾವು ವೆರಿಫಿಕೇಷನ್ ಮಾಡಿಸ್ತೀನಿ. ಸೆಕೆಂಡ್ನೇ, ಇನ್ನು ಸುಮಾರು ಒಂದು 30-35 ಇಂದಿರಾ ಕ್ಯಾಂಟೀನ್ ಓಪನ್ ಆಗಿಲ್ಲ ಅಂದರು. ಅದರಲ್ಲಿ 22 ಕ್ಯಾಂಟೀನ್ ರೆಡಿ ಇದೆ. ಫ್ರಮ್ 6 ಮಂತ್ಲಿಂದ ಸುಮಾರು MLA ಅವರು ಟೈಮ್ ಕೊಟ್ಟಿಲ್ಲ ಉದ್ಘಾಟನೆ ಮಾಡಲಿಕ್ಕೆ. ನಾನು ಪರ್ಸ್ನಲಿ ಅವರಿಗೆ ಪತ್ರ ಬರೆದೇನೆ, ನಿಮ್ಮ ಹತ್ರ 22 ಇಂದಿರಾ ಕ್ಯಾಂಟೀನ್ ರೆಡಿ ಇದೆ, ನೀವು ಉದ್ಘಾಟನೆ ಮಾಡಿಬಿಡಿ, ಆಲ್ರೆಡಿ 6 ಮಂತ್ಲಿಂದ ಟೈಮ್ ವೇಸ್ಟ್ ಆಗಲತ್ತೆ ಅಂತ. ಅವ್ರು ಮೋಸ್ಟ್ಲಿ ವಿತಿನ್ ದಿಸ್ ಮಂತ್ ಅವರು 100% ಮಾಡ್ತಾರಂತ ಹೇಳಿದ್ದಾರೆ. ಇನ್ನು ಒಂದು 15 ಇಂದಿರಾ ಕ್ಯಾಂಟೀನ್ ಪೆಂಡಿಂಗ್ ಇದೆ. ಯಾಕಂದರೆ ಸುಮಾರು ಕಡೆ ಕೋರ್ಟ್ನಲ್ಲಿ ಕೇಸ್ ಇದೆ, ಲ್ಯಾಂಡಿಂದು ಸಮಸ್ಯೆ ಇದೆ, ಅದರಿಂದ 15 ಕ್ಯಾಂಟೀನ್ ಸ್ಟಾರ್ಟ್ ಆಗಿಲ್ಲ. ಮಾನ್ಯ ಸಭಾಪತಿಗಳೇ, ಉಪ ಪ್ರಶ್ನೆ ಏನಂತಂದ್ರೆ, ಒಂದೊಂದು ಕ್ಯಾಂಟೀನಿಗೆ ಹತ್ತತ್ರ 1 ಕೋಟಿಯಷ್ಟು ಇವ್ರು ಖರ್ಚು ಮಾಡಿದ್ದಾರೆ. ಈಗ 1 ಕೋಟಿ ಖರ್ಚು ಮಾಡಿ 22 ರೆಡಿ ಆಗಿದೆ ಉದ್ಘಾಟನೆಗೆ, 6 ತಿಂಗಳಿಂದ ಉದ್ಘಾಟನೆ ಮಾಡಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇರೋ ಕ್ಯಾಂಟೀನ್ಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ.
ಆಮೇಲೆ ಅವ್ರು ಹೇಳಿದ್ರು ಸಾಕಷ್ಟು ಜನ ಬಂದಿದ್ರು, ಅದ್ರಲ್ಲಿ ಇವ್ರಿಗೆ ಕೊಟ್ಟಿದ್ದೀವಿ ಅಂತ. ಕೊಟ್ಟಂತ ಸಂದರ್ಭದಲ್ಲಿ 4G ಎಕ್ಸಂಪ್ಷನ್ ಕೊಟ್ಟು ಅವ್ರಿಗೆ ಮತ್ತೆ ಕೊಡುವಂತ ಅವಶ್ಯಕತೆ ಇದೆ ಅಂತಂದ್ರೆ ಇದ್ರಲ್ಲಿ ಏನೋ ಒಂದು ಇದರಲ್ಲಿ ಹುನ್ನಾರ ಇದೆ. ಯಾಕೆ ಅಂತಂದ್ರೆ ಆ ಸಂಸ್ಥೆ 2017ಕ್ಕೆ ಬರುತ್ತೆ, ಸರ್ಕಾರದಿಂದ ಕಾಂಟ್ರಾಕ್ಟ್ ತಗೊಳುತ್ತೆ, 4G ಎಕ್ಸಂಪ್ಷನ್ ತಗೊಳುತ್ತೆ, ಇದನ್ನ ಮಾಡುತ್ತೆ. ತದನಂತರ ಮತ್ತೆ 2023ಕ್ಕೆ ಇವ್ರ ಸರ್ಕಾರ ಬಂದ ತಕ್ಷಣ ಮತ್ತೆ 187 ಅದೇ ಸಂಸ್ಥೆಗೆ 4G ಎಕ್ಸಂಪ್ಷನ್ ಕೊಟ್ಟು ಮತ್ತೆ ಅವ್ರಿಗೆ ಕೊಡ್ತಾರೆ. ಮತ್ತೆ ಇವ್ರು ಹೇಳ್ತಾ ಇದ್ದಾರೆ ರೆಡಿ ಇದೆ, ಅದು ಜಾಗದ ಸಮಸ್ಯೆ ಉದ್ಘಾಟನೆ ಆಗಿಲ್ಲ ಅಂತ. ಇದರಲ್ಲಿ ಏನೋ ಸಾಕಷ್ಟು ಸಚಿವರು ಯಾಕಾಗಿದೆ ಅಂತ ಹೇಳ್ಬಿಡ್ತಾರೆ. ಮಾನ್ಯ ಸಭಾಪತಿಗಳೇ, 2017ರಲ್ಲಿ ಕೊಟ್ಟರು, 2023ರಲ್ಲಿ ಕೊಟ್ಟರು, ಕೊಡಬಾರ್ದು ಅಂತ ಏನೋ ಕಾನೂನು ಇದೆಯಾ? ಯಾರು ಈಚೆ ಟ್ರಾನ್ಸ್ಪರೆನ್ಸಿ ಆಕ್ಟ್ ರೀ ಸಾಹೇಬ್ರೆ, ಟ್ರಾನ್ಸ್ಪರೆನ್ಸಿ ಆಕ್ಟ್. ಒಂದ್ ನಿಮಿಷ ಹೇಳ್ತೀನಿ ಸಭಾಪತಿಗಳೇ. ಅವರ ಪ್ರಶ್ನೆ ಏನಿದೆ ಸಚಿವರೇ, ಅದು ಆಕ್ಟಿವೇಟ್ ಆಗ್ಲಿಲ್ಲ ಅನ್ನೋದು ಪ್ರಶ್ನೆ ಮಾಡ್ತಾ ನಿಮಿಷ ಸಭಾಪತಿಗಳೇ, ಆಕ್ಟಿವೇಟ್ ಆಗಿರೋದು ಎಲ್ಲಿ ಹೋಗ್ಬೇಕು ಇವರು? ಆಕ್ಟಿವೇಟ್ ಹೋಗಿ ಕಂಪ್ನಿಗೆ ಫೋನ್ ಮಾಡಿ ತಿಳ್ಕೊಳ್ಳೋದಲ್ಲ. ಫ್ಯಾಕ್ಟ್ರಿ ಅಡ್ರೆಸ್ ಇರ್ತದೆ, ಫ್ಯಾಕ್ಟ್ರಿ ವಿಸಿಟ್ ಮಾಡಿ. ಸುಮ್ಮನೆ ಯಾರೋ ದಾರಿ ಒಳಗೆ ಹೋಗೋನ್ಗೆ ಯಾರಿಗೂ ಕೊಡಕ್ಕೆ ಬರಲ್ಲ ಸಭಾಪತಿಗಳೇ. ಆಮೇಲೆ 2017ರಲ್ಲಿ ಇದು ಎಲ್ಲರೂ ಮಾಡೋಕ್ಕಾಗಲ್ಲ ಸಭಾಪತಿಗಳೇ. ಅದು ತಾರ್ ರೋಡು ಇನ್ನೊಂದು ಮತ್ತೊಂದು ಅಲ್ಲ ಸಭಾಪತಿಗಳೇ. ಸ್ಪೆಷಲ್ ಟೆಕ್ನಾಲಜಿ ಇರಬೇಕಾಗ್ತದೆ ಅದಕ್ಕೆ. ಆ ಟೆಕ್ನಾಲಜಿ ಇರೋವು ಭಾಳ ಮಿನಿಮಮ್. ಆ ಮಿನಿಮಮ್ ಇರೋರೆಲ್ಲಾನು ಅದಕ್ಕೆ ಅಪ್ಲೈ ಮಾಡಿರ್ತಾರೆ. ಯಾರು ಎಲಿಜಿಬಲ್ ಇರ್ತಾರೋ ಇಟ್ಸ್ ಕಾನ್ಸ್ಪರೆನ್ಸಿ ಆ್ಯಕ್ಟಲ್ಲಿ ಇದನ್ನ ಓಪನ್ ಇದು ಸಭಾಪತಿಗಳೇ, ಯಾರು ಬೇಕೋ ಬಿಡ್ ಮಾಡ್ಬೋದು. ಯಾರು ಅದರಲ್ಲಿ ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಕೊಟ್ಟಿರ್ತಾರೆ. 2017ರಲ್ಲಿ ಕೊಟ್ಟವ್ರಿಗೆ 2023ರಲ್ಲಿ ಯಾಕೆ ಕೊಟ್ರಿ? ಈಗ 20 ವರ್ಷದಿಂದ 30 ವರ್ಷದಿಂದ ಕೆಲವು ಕಂಪ್ನಿಗಳು ಇಡೀ ರಾಜ್ಯದಲ್ಲಿ ಸಾವಿರಾರು ಕೋಟಿ ಕೆಲಸಗಳು ಮಾಡ್ತಾವೆ. ಅದಕ್ಕೆ ಬರೀ ಇಂದಿರಾ ಕ್ಯಾಂಟೀನ್ದ ಕೇಳ್ತೀರಿ? ಬೇರೆ ಎಲ್ಲ ಕೇಳಿ ಹೆಂಗಾದ್ರೆ. ಯಾಕೆ ಅವ್ರಿಗೆ ಕೊಟ್ಟವ್ರು ಈ ಸರಿ ಯಾಕೆ ವಾಟರ್ ಸಪ್ಲೈಸ್ಗೆ ಅವ್ರಿಗೆ ಕೊಟ್ಟಿದ್ದೀರಾ, ನೆಕ್ಸ್ಟ್ ವರ್ಷ ಯಾಕೆ ಕೊಡ್ತೀರಾ ಅಂತ ಕೇಳಿ. ಇಷ್ಟೇ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಸಭಾಪತಿಗಳೇ. ಯಾರು ಎಲಿಜಿಬಲ್ ಆಗ್ತಾರೆ ಅವ್ರಿಗೆ ಕೊಟ್ಟಿದೆ. ಆದ್ದರಿಂದ ಸನ್ಮಾನ್ಯ ಸದಸ್ಯರಿಗೆ ಅದ್ರ ಬಗ್ಗೆ ಏನಾದರೂ ಅನುಮಾನ ಇದ್ದರೆ ಆ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ, ಅವ್ರ ಕಂಪ್ನೀಸ್ ರಿಜಿಸ್ಟರ್ ಆಗಿದೆಯಾ ಅಂತ ನೋಡಿ, GST ನೋಡಿ, ಇನ್ಕಮ್ ಟ್ಯಾಕ್ಸಸ್ ನೋಡಿ. ಆ ಕಂಪ್ನಿ ನಿಜವಾಗ ಮತ್ತೆ ಜಾಗಕ್ಕೆ ಹೋಗಿ ನಿಜವಾಗ್ಲೂ ನಿರ್ಮಾಣ ಮಾಡಿದಾರಾ, ಏನಾದರೂ ನ್ಯೂನ್ಯತೆಗಳಿದಾವ ಅದನ್ನೆಲ್ಲ ನೋಡಿ ಹೇಳ್ಬೇಕು ಸಭಾಪತಿಗಳು. ಯಾರಿಗೋ ಫೋನ್ ಮಾಡಿದೆ ಆ ಕಂಪ್ನಿ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಫೋನಲ್ಲಿ ತಿಳ್ಕೊಳ್ಳೋ ಅಂಥದ್ದು ವಿಚಾರ ಅಲ್ಲ ಸಭಾಪತಿಗಳೇ. ತಮಗೆ ಡೌಟ್ ಇದ್ದರೆ ನೀವು ಇದನ್ನ ಇದು ಮಾಡಿ, ಬೇಕಾದ್ರೆ ಆದಾಗ್ಯೂ ಸಹ ಅವರಿಗೆ ಆ ಯಾವುದು ಕಂಪ್ನಿ ಬಗ್ಗೆ ಏನಾದರೂ ಅನುಮಾನಗಳಿದ್ರೆ ಲಿಖಿತವಾಗಿ ಅವ್ರು ಬರೆದು ಕೊಟ್ರೆ ಸನ್ಮಾನ್ಯ ಸಚಿವರು ಅದಕ್ಕೆ ಎನ್ಕ್ವೈರಿ ಆರ್ಡರ್ ಮಾಡ್ತಾರೆ. ನಾನು ಮಾನ್ಯ ಸಚಿವರು ಎದ್ದು ನಿಂತು ಫೋನ್ ಮಾಡಿ ಕೇಳಿದ್ದಾರೆ ಅಂತಲ್ಲ, ನಾನು ಆ ಫ್ಯಾಕ್ಟ್ರಿಗೆ ಹೋಗಿದ್ದೀನಿ. ಎಲ್ಲಿದೆ ಫ್ಯಾಕ್ಟ್ರಿ? ಧರ್ಮಪುರಿಯಲ್ಲಿದೆ ಆ ಫ್ಯಾಕ್ಟ್ರಿ. ನೀವು ಹೋಗಿದ್ದೀರಾ ಅಂತ ನೀವು ಫಸ್ಟ್ ಅದಕ್ಕೆ ಉತ್ತರ ಕೊಡಿ. ನಾನು ಮಾನ್ಯ ಸಭಾಪತಿಗಳೇ ನೋಡಿ, ಇದು ಮಾನ್ಯ ಸುರೇಶ್ ಅವರಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಅಲ್ಲ. ಅಂತದಕ್ಕೆ ನಾನು ನನಗೆ ಹೇಳಿರೋದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಕೇಳ್ಬಿಟ್ಟು ದಾರಿಲಿ ಹೋಗ್ತಾ ಇರೋ ಅಂತ ಅವ್ರು ಮಾತಾಡೋ ಅಂತ ತೆವಲ್ ನನಗಿಲ್ಲ. ಫ್ಯಾಕ್ಟ್ರಿ ನೋಡಿದೀನಿ. ಇವರು 2017 ಯಾವಾಗ ಕೊಟ್ಟಿದ್ರು, ನಾನು ಆ ಧರ್ಮಪುರಿಯಲ್ಲಿರುವಂತ ಫ್ಯಾಕ್ಟ್ರಿಗೆ ಹೋಗಿದ್ದೀನಿ. ನಾನು ಆ ಫ್ಯಾಕ್ಟ್ರಿ ನೋಡಿದ್ದೀನಿ. ನಾನ್ ಕೆಲಸ ಮಾಡಿ ಕೊಟ್ಟು ಅದೇ ಸಂಸ್ಥೆಗೆ ಮತ್ತೆ ಕೊಟ್ಟಿರುವಂತದ್ದು. ಇವತ್ತು ನೀವು ಫೋನ್ ಮಾಡಿ ಇವತ್ತು ಆ ವಿಷಯವನ್ನ ಕೇಳಿದಾಗ ಆ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಹೇಳ್ತಾ ಇದೆ. ನೀವು ಬೇಕಂದ್ರೆ ಚೆಕ್ ಮಾಡಿ, ಈಗಲೂ ಕೂಡ ಪರ್ಮನೆಂಟ್ಲಿ ಕ್ಲೋಸ್ಡ್ ಅಂತ ಬರ್ತಾ ಇದೆ, ಉದ್ಘಾಟನೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಫ್ಯಾಕ್ಟ್ರಿ ಧರ್ಮಪುರಿ ಅಲ್ಲ ಇರೋದು, ಚಿಕ್ಕಬಳ್ಳಾಪುರದಲ್ಲಿರೋದು. ಚಿಕ್ಕಬಳ್ಳಾಪುರದಲ್ಲಿ ದಯವಿಟ್ಟು ಸನ್ಮಾನ್ಯ ಸದಸ್ಯರಿಗೆ ಹೇಳ್ತೀವಿ, ನಮ್ಮ ಇಲಾಖೆಯವ್ರಿಗೆ ಅವರೇ ಕರ್ಕೊಂಡು ಹೋಗ್ತಾರೆ, ಹೋಗಿ ನೋಡ್ಕೊಂಬನ್ನಿ ಸಭಾಪತಿಗಳೇ. ಫೋನಲ್ಲಿ ತಿಳ್ಕೊಂಡ್ರು ಅಂತ ಹೇಳಿದ್ರು. ಅದರಿಂದ ಡೈರೆಕ್ಟ್ ಆಗಿ ಮತ್ತೆ ಕಂಪ್ನೀಸ್ ಆಕ್ಟ್ ಇದೆ ಸಭಾಪತಿಗಳೇ. ಇನ್ನೊಂದಿರ್ಬೋದು, ಯಾರಿಗೆ ಗೊತ್ತು? ಕಂಪ್ನೀಸ್ ಆಕ್ಟ್ ಇದೆ ಸಭಾಪತಿಗಳೇ. ಯಾವುದೋ ದಾರಿ ಹೋಗೋ ಕಂಪ್ನಿಗೆ 4G ಎಕ್ಸಂಪ್ಷನ್ ಕೊಟ್ಬಿಟ್ಟು ಮಾರಕ್ ಬರಲ್ಲ ಸಭಾಪತಿಗಳೇ. ತಂದೆ ಆದ ಕಾನೂನು ಇದೆ, ಸರ್ಕಾರ ಇದೆ. ಸುಮ್ಮನೆ ಅಷ್ಟು ಆಯ್ತು, ಅದನ್ನ ಮಿಸ್ಯೂಸ್ ಆಗದಿದ್ದಾಗೆ ಅದನ್ನ ಇದು ಮಾಡಕ್ಕೆ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ. ಅದನ್ನ ಮಾಡಿ. ನಿರ್ಮಾಣ ಆಗಿ ಕೆಲಸ ಆಗಿದೆ, ನಿರ್ಮಾಣ ಆಗಿ ಕೆಲಸ ಆಗಿದೆ, FD ಇದೆ ಅದಕ್ಕೆ. ಜಕಪ್ನವ್ರು ಧನ್ಯವಾದ ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ನಂಬರ್ 1986 ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ ಕೇಳ ಬಯಸುತ್ತೇನೆ. ಸಚಿವರು ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ನಮ್ಮ ಬೈರತಿ ಸುರೇಶ್ ಅಣ್ಣರು ಈ ಕುದ್ಮಲ್ ರಂಗರಾವ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ, ನಾನು ಕೊಡ ಬಯಸ್ತಾ ಇದ್ದೇನೆ. ಯಾಕಂದರೆ ಕುದ್ಮಲ್ ರಂಗರಾವ್ರವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ಮೊದಲು, ಮಹಾತ್ಮ ಗಾಂಧಿಯವ್ರಿಗಿಂತ ಮೊದಲು ಅಸ್ಪೃಶ್ಯತೆ ವಿರುದ್ಧ ಚಳವಳಿ ಮಾಡಿದವಂಥವ್ರು. ಅಸ್ಪೃಶ್ಯತೆ ವಿರುದ್ಧ
ದಲಿತರಿಗಾಗಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದಂಥದ್ದು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.